ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಮಂಗಳವಾರ ಸಂಜೆ 5:15 ಆಗ್ತಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಅದ್ರ ಜೊತೆಗೆ ನನ್ನ ವಿಡಿಯೋಗಳು ನಿಮಗೇನಾದರೂ ಒಂಚೂರಾದರೂ ಉಪಯೋಗ ಆಗ್ತಿದೆ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಇದು ಹಿಪ್ಪನೇರಳೆ ಹಣ್ಣಿನ ಗಿಡ ಅಂದರೆ ಮಲ್ಬರಿ ಗಿಡ ಜೊತೆಗೆ ಸೀಬೆ ಗಿಡದಲ್ಲಿ ಜಾಸ್ತಿ ಹೂವು ಆಗಬೇಕು, ಜಾಸ್ತಿ ಕಾಯಿ ಬಿಡಬೇಕು ಅಂತಂದರೆ ಕೆಲವೊಂದು ಟಿಪ್ಸನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ನನ್ನ ಒಂದು ಟೆರೆಸ್ ಗಾರ್ಡನಲ್ಲಿ ಕೆಲವೊಂದಷ್ಟು ಮೆಣಸಿನ ಸೀಡ್ಸ್ಗಳನ್ನ ಹಾಕಿದ್ದೆ ನಾನು. ಅದು ಒಂದೇ ಒಂದು ಗಿಡ ಬಂದಿದ್ದಷ್ಟೇ. ಇಲ್ಲಿ ನೋಡಿ, ಈ ಗಿಡದಲ್ಲಿ ಎಷ್ಟೊಂದು ಮೆಣಸಿನ್ಕಾಯಿ ಕಚ್ಚಿದೆ ಅಂತ ಅಂದರೆ ಇಲ್ಲಿ ನೋಡಿ, ಒಂದೊಂದು ಇದು ಉದ್ದ ನೋಡಿ ಎಷ್ಟೆಷ್ಟು ಉದ್ದ ಇದೆ ಅಂತ. ಇಲ್ಲಿ ನೋಡಿ, ಸಿಕ್ಕಾಬಟ್ಟೆ ಆಗಿದ್ದಾವೆ. ಇಲ್ಲ ಅಂತಂದ್ರೆ ಒಂದು 1/4 kg ಮೇಲೆ ಬರುತ್ತೆ. ಫುಲ್ಲು ಗಿಡ ಹೈಟಾಗಿ ಫುಲ್ಲು ಕಾಯಿಗಳಾಗಿದ್ದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಸಿಕ್ಕಾಬಟ್ಟೆನೇ ಕಾಯಿಗಳು. ನೋಡ್ತಿದ್ರೇ ಒಂದು ರೀತಿ ಖುಷಿಯಾಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ನಾವೇ ಸ್ವತಃ ಆರ್ಗ್ಯಾನಿಕ್ಕಾಗಿ ಬೆಳೆಯುವಂಥ ತರಕಾರಿ, ಹಣ್ಣುಗಳು, ಹೂಗಳಿದಾವಲ್ಲ, ಅದನ್ನು ನೋಡೋದು ಒಂದು ಖುಷಿ, ಅದನ್ನು ಹಾರ್ವೆಸ್ಟ್ ಮಾಡೋದೊಂಥರ ಖುಷಿ, ಜೊತೆಗೆ ಅದನ್ನು ತಿನ್ನೋದು ಇನ್ನೊಂಥರ ನೆಕ್ಸ್ಟ್ ಲೆವೆಲ್ ಖುಷಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಇಲ್ಲಿ ನೋಡಿ, ದೂರದಿಂದ ನೋಡಿದ್ರೆ ಕಾಣಿಸುತ್ತೆ. ಇಲ್ಲಿ ನೋಡಿ ಫುಲ್ ಬಂದಿದೆ. ಅದರ ಜೊತೆಗೆ ಇಲ್ಲಿ ಒಂದು ನಾನು ಇದು ಬ್ಲೂಬೆರಿ ಅಂತಾರಲ್ವ, ಆ ಒಂದು ಹಣ್ಣಿನ ಗಿಡನ ತಗೊಂಬಂದಿದ್ದೆ. ಇಲ್ಲಿ ನಾ ತಂದಾಗ ಇದರಲ್ಲಿ ಏನೂ ಇರಲಿಲ್ಲ. ಇದು ಹತ್ರ ತಂದು ನಾನು 1 ತಿಂಗಳ ಮೇಲೆ ಆಗ್ತಾಯಿದೆ. ಇನ್ನೂ ಇದನ್ನ ರೀಪಾರ್ಟ್ ಮಾಡಿಲ್ಲ. ಈಗ ರೀಪಾರ್ಟ್ ಮಾಡಬೇಕಾದ್ರೆ ನಾನು ಪಾಟಿ ಮಿಕ್ಸ್ ಹೆಂಗೆ ಮಾಡ್ಕೋತೀನಿ ಅಂತ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು. ಹಂಗಾಗಿ ನಾನು ಈ ಗಿಡನ ಹಂಗೆ ಇಟ್ಟಿದ್ದೀನಿ. ಇದರಲ್ಲಿ ಒಂದೇ ಒಂದು ಹಣ್ಣಾಗಿದೆ ನೋಡಿ, ಎಷ್ಟು ಚೆನ್ನಾಗಿ. ಇದು ಬ್ಲ್ಯಾಕ್ ಬೆರಿ, ಬ್ಲೂಬೆರಿ ಅಲ್ಲ, ಸಾರಿ, ನಾನು ಮಿಸ್ಸಾಗಿ ಹೇಳಿದೆ. ಇದು ಬ್ಲ್ಯಾಕ್ ಬೆರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎರಡಿತ್ತು ನೋಡಿ, ಅದರ ತಂದಾಗ ಗಿಡ ಖಾಲಿ ಇತ್ತು. ಬನ್ನಿ, ಈಗ ನಾನು ಮಲ್ಬೆರಿ ಗಿಡ ಜೊತೆಗೆ ಇದರಲ್ಲಿ ಏನಪ್ಪ, ಸೀಬೆ ಗಿಡದಲ್ಲಿ ಹೆಚ್ಚು ಹಣ್ಣು, ಹೂವು, ಕಾಯಿಗಳಾಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನಾನು ಮೇಲ್ಗಡೆ ಬಂದೆ. ಇದು ಮೇಲ್ಗಡೆ ಟೆರೆಸಲ್ಲಿರುವಂಥ ಮಲ್ಬೆರಿ ಗಿಡ. ಇಲ್ಲಿ ನೋಡ್ಬೋದು, ಫುಲ್ ಆಲ್ರೆಡಿ ಆಗಲೇ 2 ಸಲ ಹಾರ್ವೆಸ್ಟ್ ಮಾಡಿದ್ದೀನಿ. 2 ಸಲ ಹಾರ್ವೆಸ್ಟ್ ಮಾಡಿನೂ ಮತ್ತೆ ಹೊಸ ಏನೋ ಬ್ರಾಂಚಸ್ಗಳು ಬಂದಿದ್ದಾವಲ್ಲ, ಅದರಲ್ಲಿ ಈಗ ಕಾಯಿಗಳಾಗ್ತಾ ಇರೋದು. ಇಲ್ಲಿ ನೋಡಿ, ಇದಕ್ಕೆ ವರ್ಷದಲ್ಲಿಲ್ಲ ಅಂದರೂ ಒಂದು 3 ಸಲನಾದ್ರೂ ನಾವು ಇದರಲ್ಲಿ ಹಣ್ಣುಗಳನ್ನ ತೆಗಿಬೋದು. ಜೊತೆಗೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರೋದ್ರಿಂದ ಸ್ನೇಹಿತರೆ, ಇದು ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ನಮಗೆ. ಅಂದರೆ ಮಾರ್ಕೆಟಲ್ಲಿ ಸಿಗೋದಿಲ್ಲ, ಜೊತೆಗೆ ಹಳ್ಳಿಗಳಲ್ಲಿ ಇದು ಸಿಗುತ್ತೆ, ರೇರಾಗಿ ಸಿಗುತ್ತೆ. ಈಗೇನು ಜಾಸ್ತಿ ಯಾರೂ ಇದನ್ನು ಹಾಕ್ಕೊಂಡಿಲ್ಲ. ಹಾಗಾಗಿ ತುಂಬಾ ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಟೆರೆಸ್ ಗಾರ್ಡನಲ್ಲಿ, ಅಂದರೆ ಟೆರೆಸ್ ಮೇಲೆ 1-2 ಗಿಡಗಳು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ಸಿದ್ದು. ಇಲ್ಲಿ ನೋಡಿ, ಇದು ಫ್ರೂಟ್ ಎಲ್ಲನೂ ಇದು ಬಿಟ್ಟಾದಮೇಲೆ ಏನು ಮಾಡಬೇಕು ಅಂದರೆ ಫುಲ್ ಇದರಲ್ಲಿ ಇರುವಂಥ ಎಲೆಗಳೆಲ್ಲನೂ ಕೂಡ ತೆಗೆದುಬಿಡ್ಬೇಕು ನಾವು. ಹಣ್ಣು ನಾವು ಅದನ್ನು ಕಿತ್ತ ಮೇಲೆ ಫುಲ್ ಎಲೆಗಳನ್ನೆಲ್ಲ ತೆಗೆದು ಹಿಂಗೆ ಖಾಲಿ ಮಾಡಿದಾಗ ಏನಾಗುತ್ತೆ, ಈ ಥರ ಇಲ್ಲಿ ನೋಡಿ ಹೊಸ ಬ್ರಾಂಚ್ಗಳು ಬಂದಾಗ ಏನಾಗುತ್ತೆ, ಅದರಲ್ಲಿ ಈ ರೀತಿ ಕಾಯಿಗಳಾಗ್ತವೆ. ಮತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಸಿಕ್ಕಾಪಟ್ಟೆ ಬಿಸಿಲು ತಾಗ್ತಾ ಇರೋದ್ರಿಂದ ಈ ಸಲ ಸ್ವಲ್ಪ ಕಮ್ಮಿ ಬಂದಿದೆ. ನೋಡಬೇಕು ನೆಕ್ಸ್ಟು ಇನ್ನೂ ಇದೆಲ್ಲ ನೋಡಿ, ಇದೆಲ್ಲ ಹೂವಾಗ್ತವೆ. ಇದು ಇಲ್ಲಿ ನೋಡಿ, ಇವೆಲ್ಲ ಹೂವಾಗ್ತವೆ, ಎಲೆ ಬಂದು ಇದರಲ್ಲಿ ಫುಲ್ ಕಾಯಿಗಳಾಗ್ತವೆ. ಹಂಗಾಗಿ ನಾವು ಹಿಪ್ಪನೇರಳೆ ಗಿಡದಲ್ಲಿ ಫುಲ್ಲು ಎಲೆಗಳನ್ನೆಲ್ಲ ತೆಗೆದು ಬಿಟ್ಟು ಸ್ವಲ್ಪ ಕೆದಕಿ ಕೊಟ್ಟಿಗೆ ಗೊಬ್ಬರನ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಯಿಗಳು ಬರ್ತವೆ ಸ್ನೇಹಿತರೆ. ಇದು ಮೊದಲನೇದು, ಅಂದರೆ ಹಿಪ್ಪನೇರಳೆ ಗಿಡಕ್ಕೆ ಈ ರೀತಿ ಮಾಡಬೇಕು. ನೆಕ್ಸ್ಟು ಬನ್ನಿ ನಾನು ಸೀಬೆ ಗಿಡಕ್ಕೆ ಯಾವ ರೀತಿ ಮಾಡೋದು ಏನು ಎತ್ತ ಅಂತ
ತಿಳಿಸ್ಕೊಡ್ತೀನಿ. ಇಲ್ಲೇ ಮೇಲ್ಗಡೆನೇ ಇದೆ. ಆಲ್ರೆಡಿ ಸುಮಾರು ನಾನು ಅದರಲ್ಲಿ ಕಾಯಿಗಳನ್ನು ತೆಗೆದಿರೋಂಥ ವಿಡಿಯೋಗಳನ್ನು ತುಂಬ ಹಾಕಿದ್ದೀನಿ. ಹಾಗಾಗಿ ಬನ್ನಿ ನೆಕ್ಸ್ಟು ಸೀಬೆ ಗಿಡದ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದರಲ್ಲೆಲ್ಲ ಬರುತ್ತೆ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ. ಇಲ್ಲಿ ನೋಡಿ ಆಲ್ರೆಡಿ ಆಗಲೇ ಮೊಳಕೆ ಹೊಡಿತಾ ಇದೆ, ಇದು ಬರುತ್ತೆ ಇನ್ನೇನು. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ನಾನಿದು ಈ ಡ್ರಮ್ಮಲ್ಲಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಿದ ತಕ್ಷಣವೇ, ಅಂದರೆ ಫುಲ್ ಖಾಲಿ ಆಯಿತು ನೋಡಿ, ಗಿಡ ಖಾಲಿ ಆಯ್ತಲ್ವಾ. ಆವಾಗ ಏನು ಮಾಡಿದೆ ನಾನು ಅಂತಂದರೆ, ಹಳೆ ಎಲೆಗಳನ್ನು ಒಂದನ್ನು ಬಿಡಲಿಲ್ಲ ನಾನು ಇದರಲ್ಲಿ. ಇಲ್ಲಿ ನೋಡಿ, ಪೂರ್ತಿ ಒಂದೇ ಒಂದು ಹಳೆ ಎಲೆ ಇಲ್ಲ, ಅದೆಲ್ಲ ತೆಗೆದು ಮಣ್ಣನ್ನು ಕೆದಕಿ ಗೊಬ್ಬರ ಕೊಟ್ಟ ಮೇಲೆ ಇದು ಹೊಸ ಎಲೆಗಳು ಚಿಗುರಿರುವಂಥದ್ದು. ಜೊತೆಗೆ ಇಲ್ಲಿ ನೋಡಿ ಎಲ್ಲ ಹೊಸ ರೆಕ್ಕೆಗಳು ಬಂದಿರೋದು. ಅದ್ರ ಜೊತೆಗೇ ಇಲ್ಲಿ ನೋಡಿ ಫ್ಲವರಿಂಗ್ಸ್ ಜೊತೆಲೇ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ನೋಡಿ ಸೀಬೆ ಗಿಡದಲ್ಲಿ ಜೊತೆಲೇ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಎಲೆಗಳನ್ನು ತೆಗೆದಿದ ತಕ್ಷಣ ಈ ಕೊಂಬೆಗಳನ್ನು ನುಲ್ಚಿಬಿಡ್ತಾರೆ. ಹಿಂಗೆ ಟರ್ನ್ ಮಾಡಿ ಇದನ್ನೆಲ್ಲ ನುಲ್ಚಿ ಆ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡಿ ಹೂಗಳು, ಇದರಲ್ಲಿ ಸ್ವಲ್ಪ ಇವಾಗ ಮಿಲಿಬಗ್ಸ್ಗಳು ಬರ್ತಾ ಇದ್ದಾವೆ, ಅದಕ್ಕೆ ಸ್ಪ್ರೇ ಮಾಡಬೇಕು. ಹೊಸ ಚಿಗುರಲ್ವಾ, ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬರುತ್ತೆ. ಹಂಗಾಗಿ ಇಲ್ಲಿ ನೋಡಿ, ಸೀಬೆ ಗಿಡ ಹಾಕಿರೋರು ಈ ಒಂದು ಮೆಥಡನ್ನು ನಿಜವಾಗ್ಲೂ ಟ್ರೈ ಮಾಡಿದ್ರೆ ಖಂಡಿತ ಸಿಕ್ಕಾಪಟ್ಟೆ ಕಾಯಿಗಳಾಗ್ತವೆ ಸ್ನೇಹಿತರೆ. ಇಲ್ಲಿ ನೋಡಿ ನೋಡಿ ಪೂರ್ತಿ ಎಲ್ಲ ಬ್ರಾಂಚಲ್ಲೂ ಕೂಡ ಆಗಿದ್ದಾವೆ. ಪೂರ್ತಿ ಎಲೆಗಳನ್ನು ಒಂದು ಎಲೆ ಇಲ್ದಂಗೆ ತೆಗೆದು ತುದಿಲಿ ಈ ತುದಿ ಏನು ಬರುತ್ತೆ ಅದನ್ನು ಕಟ್ ಮಾಡಿಬಿಡ್ಬೇಕು. ಈ ಥರದ್ದೆಲ್ಲನೂ ಕಟ್ ಮಾಡಿ ನೋಡಿ, ಕಟ್ ಮಾಡಿಬಿಟ್ಟು ಬಿಟ್ಟರೆ ಪೂರ್ತಿ ಇದೇನಾಗುತ್ತೆ ಅಂತ ಅಂದರೆ, ಮತ್ತೆ ಹೊಸ ಚಿಗುರು ಬಂದಾಗ ಅದ್ರ ಜೊತೆಗೆ ಈ ರೀತಿ ಹೂಗಳು ಬರ್ತವೆ. ಈ ಸಲ ತುಂಬ, ಇನ್ನೂ ಕಳಿಸಲಕ್ಕಿಂತ ಈ ಸಲ ತುಂಬ ಜಾಸ್ತಿ ಕಾಯಿ ಬರುತ್ತೆ ಇದರಲ್ಲಿ. ಅಂದರೆ ಅಷ್ಟು ಚೆನ್ನಾಗಿ ಹೊಸ ಬ್ರ್ಯಾಂಚ್ಗಳು ಬಂದಿದ್ದಾವೆ. ಜೊತೆಗೆ ಗೊಬ್ಬರನೂ ಕೂಡ ತುಂಬ ಚೆನ್ನಾಗಿ ನಾನು ಈ ಕೊಡ್ತಾ ಇರೋದ್ರಿಂದ ಬೇಗನೆ ಚಿಗುರಿದೆ ಗಿಡ. ಯಾಕೆ ಅಂತಂದರೆ ಈ ಟೈಮಲ್ಲಿ ಗಿಡ ಚಿಗುರುತ್ತೆ, ಹಳೆ ಎಲೆಗಳೆಲ್ಲ ಉದುರಿ ಹೊಸ ಎಲೆಗಳು ಚಿಗುರುವಂಥದ್ದಲ್ವ, ಹಾಗಾಗಿ ಚಿಗುರ್ತವೆ. ಹಾಗಾಗಿ ಸೀಬೆ ಗಿಡ ಇರೋರು ಖಂಡಿತವಾಗ್ಲೂ ನೀವು ಈ ಥರದ್ದೊಂದನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಟೆರೆಸ್ ಗಾರ್ಡನಲ್ಲಿ ಆರಾಮ್ಸೆ ನಾವು ಮಾಡ್ಕೋಬೋದು. ಖಾಲಿ ಇರುತ್ತೆ, ಏನು ವೇಸ್ಟ್ ಏನು ಆಗೋದಿಲ್ಲ. ಖಾಲಿ ಇರೋ ಜಾಗದಲ್ಲಿ ಈ ಥರದೊಂದು ಗಿಡಗಳನ್ನು ಹಾಕ್ಕೊಂಡು ಮನೆಯಲ್ಲೇ ಆರೋಗ್ಯಕರವಾಗಿರುವಂಥ ಹಣ್ಣುಗಳನ್ನು ಬೆಳ್ಕೊ ತಿನ್ನೋದು ಉತ್ತಮ ಅಲ್ವಾ? ನನಗನ್ಸಿದ್ದದು. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿ ನೋಡಿ, ಇದು ಒಂದು ರೆಡ್ ಚೆರಿ ಸೀಬೆ. ಇದನ್ನು ಕೂಡ ಸಿಕ್ಕಾಬಟ್ಟೆ ಅಗಲ ಆಗ್ಬಿಟ್ಟದೆ ಇದು ಗಿಡ ಪೂರ್ತಿ. ಅಂದರೆ ಇದನ್ನು ಸ್ವಲ್ಪ ನಾನು ರಿಪಾಟ್ ಮಾಡಿ ಬೇರೆ ಪಾಟಿಗೆ ಇದನ್ನು ಚೇಂಜ್ ಮಾಡಬೇಕು, ಸ್ವಲ್ಪ ದೊಡ್ಡದಕ್ಕೆ ಹಾಕಬೇಕು. ಅಂದರೆ ಆ ಥರದ್ದು ಡ್ರಮ್ಗೆ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ದೊಡ್ಡದಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಯಿಗಳು ಬರ್ತವೆ. ಕಳಿಸಲ ನನಗೆ ಒಂದು 2.5-3 kg ಕಾಯಿ ಸಿಕ್ಕಿತ್ತು. ಇದು ಗೋಲಿಗೆ ಹತ್ರ ಅಷ್ಟೇ ಆಗೋದು, ಜಾಸ್ತಿ ಬರೋದಿಲ್ಲ. ಹಂಗಾಗಿ ಈ ಸಲ ಕಮ್ಮಿ ಬಂದಿದೆ. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ, ಇದನ್ನು ನೆಕ್ಸ್ಟು ನಾನು ಬೇರೆ ಒಂದು ಇದಕ್ಕೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಈಗ ಬಂದಿರುವಂಥ ಕಾಯಿಗಳು ಅಷ್ಟು ಮುಗಿದು ಬಿಡಲಿ ಅಂತ ನನಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಹಿಂಗೆ ಬಂದಿದೆ ಅಂದರೆ ಗುಂಪು ಒಂದೊಂದು ಕಡೆನೂ ಗುಂಪು ಬರುತ್ತೆ. ಹಂಗಾಗಿ ನಾನು ಇವತ್ತಿನ ಈ ವಿಡಿಯೋನ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್, ಶೇರು, ಕಮೆಂಟು ಮಾಡಿ ಸ್ನೇಹಿತರೆ. ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೇನಾದರೂ ಒಂದು ಚೂರಾದ್ರೂ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಕಂಟೆಂಟ್ ಜೊತೆಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.